ಉದಾಹರಣೆ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಟ್ರೈಬಲ್ಸ್ ಅಲ್ಲಿ ಇರುವಂತದ್ದು 3% ಆಸ್ ಆನ್ ಟುಡೇ. ಕಾನೂನಲ್ಲಿ 7% ಅವಕಾಶ ಇದ್ರು ಸಿಕ್ಕಿರುವಂತದ್ದು 3%. ಈ 3% ಅಲ್ಲಿ ಈಗ ಅದರಲ್ಲೂ ಇಂಟರ್ನಲ್ ರಿಸರ್ವೇಶನ್, ಯಾಕಂದ್ರೆ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಕೆಲವರು ಇದನ್ನ ಏನಾದರೂ ಮಾಡಿ ಕೆಲವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಉದ್ದೇಶಗಳಿದ್ದ. 3% ಅನ್ನ ಈಗ ಉದಾಹರಣೆಗೆ ಸುಮಾರು 40% ಒಂದು ಸಮಾಜದಿದೆ. 40 ಲಕ್ಷ. ಈಗ ವಾಲ್ಮೀಕಿ ಸಮಾಜದ ನಾಯಕ ಸಮಾಜದವರು ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ 49 ಜಾತಿಗಳು ಯಾರಿದ್ದಾರೆ, ಕಾಡು ಕುರುಬ, ಜೇನು ಕುರುಬ, ಅವರು ಇವರು ಎಲ್ಲರೂ ಸೇರಿದ್ರು 5 ಲಕ್ಷ ಚಿಲ್ಲರೆ ಇದ್ದಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಈ 3% ಅನ್ನು ಹೇಗೆ ಹಂಚ್ತೀರಿ? ಇದನ್ನು ಯಾವ ಆಧಾರದ ಮೇಲೆ ಹಂಚ್ತೀರಿ? ಸೊ ಇವತ್ತೇನಾಗಿದೆ ಅಂದ್ರೆ ಈ ವರ್ಗ ಒಂದು SC ಮತ್ತು STಗಳು ಒಂದು ಗ್ರೂಪ್ ಆಗಿದ್ರು ಇಲ್ಲಿವರೆಗೂ ಸಹ. ಈಗ ಏನಾಗಿದೆ, ಈ ಗ್ರೂಪ್ ಅನ್ನ ಇವತ್ತು ಡಿವೈಡ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಇರಬಹುದು, RSS ನವರು ಬಯಸಿದಂತ ಅವರು ತೋಡಿದಂತ ಗುಂಡಿಗೆ ಇವತ್ತು ನಾವು ಬೀಳ್ತಾ ಇದ್ವಿ. ಸೊ ಎರಡನೇ ಉದಾಹರಣೆ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಟ್ರೈಬಲ್ಸ್ ಅಲ್ಲಿ ಇರುವಂತದ್ದು 3% ಆಸ್ ಆನ್ ಟುಡೇ. ಕಾನೂನಲ್ಲಿ 7% ಅವಕಾಶ ಇದ್ರು ಸಿಕ್ಕಿರುವಂತದ್ದು 3%. ಈ 3% ಅಲ್ಲಿ ಈಗ ಅದರಲ್ಲೂ ಇಂಟರ್ನಲ್ ರಿಸರ್ವೇಶನ್, ಯಾಕಂದ್ರೆ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಕೆಲವರು ಇದನ್ನ ಏನಾದರೂ ಮಾಡಿ ಕೆಲವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಉದ್ದೇಶಗಳಿದ್ದ. 3% ಅನ್ನ ಈಗ ಉದಾಹರಣೆಗೆ ಸುಮಾರು 40% ಒಂದು ಸಮಾಜದಿದೆ. 40 ಲಕ್ಷ. ಈಗ ವಾಲ್ಮೀಕಿ ಸಮಾಜದ ನಾಯಕ ಸಮಾಜದವರು ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ 49 ಜಾತಿಗಳು ಯಾರಿದ್ದಾರೆ, ಕಾಡು ಕುರುಬ, ಜೇನು ಕುರುಬ, ಅವರು ಇವರು ಎಲ್ಲರೂ ಸೇರಿದ್ರು 5 ಲಕ್ಷ ಚಿಲ್ಲರೆ ಇದ್ದಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಈ 3% ಅನ್ನು ಹೇಗೆ ಹಂಚ್ತೀರಿ? ಇದನ್ನು ಯಾವ ಆಧಾರದ ಮೇಲೆ ಹಂಚ್ತೀರಿ? ಸೊ ಇವತ್ತೇನಾಗಿದೆ ಅಂದ್ರೆ ಈ ವರ್ಗ ಒಂದು SC ಮತ್ತು STಗಳು ಒಂದು ಗ್ರೂಪ್ ಆಗಿದ್ರು ಇಲ್ಲಿವರೆಗೂ ಸಹ. ಈಗ ಏನಾಗಿದೆ, ಈ ಗ್ರೂಪ್ ಅನ್ನ ಇವತ್ತು ಡಿವೈಡ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಇರಬಹುದು, RSS ನವರು ಬಯಸಿದಂತ ಅವರು ತೋಡಿದಂತ ಗುಂಡಿಗೆ ಇವತ್ತು ನಾವು ಬೀಳ್ತಾ ಇದ್ವಿ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಉದಾಹರಣೆ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಟ್ರೈಬಲ್ಸ್ ಅಲ್ಲಿ ಇರುವಂತದ್ದು 3% ಆಸ್ ಆನ್ ಟುಡೇ. ಕಾನೂನಲ್ಲಿ 7% ಅವಕಾಶ ಇದ್ರು ಸಿಕ್ಕಿರುವಂತದ್ದು 3%. ಈ 3% ಅಲ್ಲಿ ಈಗ ಅದರಲ್ಲೂ ಇಂಟರ್ನಲ್ ರಿಸರ್ವೇಶನ್, ಯಾಕಂದ್ರೆ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಕೆಲವರು ಇದನ್ನ ಏನಾದರೂ ಮಾಡಿ ಕೆಲವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಉದ್ದೇಶಗಳಿದ್ದ. 3% ಅನ್ನ ಈಗ ಉದಾಹರಣೆಗೆ ಸುಮಾರು 40% ಒಂದು ಸಮಾಜದಿದೆ. 40 ಲಕ್ಷ. ಈಗ ವಾಲ್ಮೀಕಿ ಸಮಾಜದ ನಾಯಕ ಸಮಾಜದವರು ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ 49 ಜಾತಿಗಳು ಯಾರಿದ್ದಾರೆ, ಕಾಡು ಕುರುಬ, ಜೇನು ಕುರುಬ, ಅವರು ಇವರು ಎಲ್ಲರೂ ಸೇರಿದ್ರು 5 ಲಕ್ಷ ಚಿಲ್ಲರೆ ಇದ್ದಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಈ 3% ಅನ್ನು ಹೇಗೆ ಹಂಚ್ತೀರಿ? ಇದನ್ನು ಯಾವ ಆಧಾರದ ಮೇಲೆ ಹಂಚ್ತೀರಿ? ಸೊ ಇವತ್ತೇನಾಗಿದೆ ಅಂದ್ರೆ ಈ ವರ್ಗ ಒಂದು SC ಮತ್ತು STಗಳು ಒಂದು ಗ್ರೂಪ್ ಆಗಿದ್ರು ಇಲ್ಲಿವರೆಗೂ ಸಹ. ಈಗ ಏನಾಗಿದೆ, ಈ ಗ್ರೂಪ್ ಅನ್ನ ಇವತ್ತು ಡಿವೈಡ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಇರಬಹುದು, RSS ನವರು ಬಯಸಿದಂತ ಅವರು ತೋಡಿದಂತ ಗುಂಡಿಗೆ ಇವತ್ತು ನಾವು ಬೀಳ್ತಾ ಇದ್ವಿ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಉದಾಹರಣೆ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಟ್ರೈಬಲ್ಸ್ ಅಲ್ಲಿ ಇರುವಂತದ್ದು 3% ಆಸ್ ಆನ್ ಟುಡೇ. ಕಾನೂನಲ್ಲಿ 7% ಅವಕಾಶ ಇದ್ರು ಸಿಕ್ಕಿರುವಂತದ್ದು 3%. ಈ 3% ಅಲ್ಲಿ ಈಗ ಅದರಲ್ಲೂ ಇಂಟರ್ನಲ್ ರಿಸರ್ವೇಶನ್, ಯಾಕಂದ್ರೆ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಕೆಲವರು ಇದನ್ನ ಏನಾದರೂ ಮಾಡಿ ಕೆಲವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಉದ್ದೇಶಗಳಿದ್ದ. 3% ಅನ್ನ ಈಗ ಉದಾಹರಣೆಗೆ ಸುಮಾರು 40% ಒಂದು ಸಮಾಜದಿದೆ. 40 ಲಕ್ಷ. ಈಗ ವಾಲ್ಮೀಕಿ ಸಮಾಜದ ನಾಯಕ ಸಮಾಜದವರು ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ 49 ಜಾತಿಗಳು ಯಾರಿದ್ದಾರೆ, ಕಾಡು ಕುರುಬ, ಜೇನು ಕುರುಬ, ಅವರು ಇವರು ಎಲ್ಲರೂ ಸೇರಿದ್ರು 5 ಲಕ್ಷ ಚಿಲ್ಲರೆ ಇದ್ದಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಈ 3% ಅನ್ನು ಹೇಗೆ ಹಂಚ್ತೀರಿ? ಇದನ್ನು ಯಾವ ಆಧಾರದ ಮೇಲೆ ಹಂಚ್ತೀರಿ? ಸೊ ಇವತ್ತೇನಾಗಿದೆ ಅಂದ್ರೆ ಈ ವರ್ಗ ಒಂದು SC ಮತ್ತು STಗಳು ಒಂದು ಗ್ರೂಪ್ ಆಗಿದ್ರು ಇಲ್ಲಿವರೆಗೂ ಸಹ. ಈಗ ಏನಾಗಿದೆ, ಈ ಗ್ರೂಪ್ ಅನ್ನ ಇವತ್ತು ಡಿವೈಡ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಇರಬಹುದು, RSS ನವರು ಬಯಸಿದಂತ ಅವರು ತೋಡಿದಂತ ಗುಂಡಿಗೆ ಇವತ್ತು ನಾವು ಬೀಳ್ತಾ ಇದ್ವಿ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಉದಾಹರಣೆ. ಸೊ ಎರಡನೇದು ಇವತ್ತೇನಾಗಿದೆ, ಈಗ ಟ್ರೈಬಲ್ಸ್ ಅಲ್ಲಿ ಇರುವಂತದ್ದು 3% ಆಸ್ ಆನ್ ಟುಡೇ. ಕಾನೂನಲ್ಲಿ
7% ಅವಕಾಶ ಇದ್ರು ಸಿಕ್ಕಿರುವಂತದ್ದು 3%. ಈ 3% ಅಲ್ಲಿ ಈಗ ಅದರಲ್ಲೂ ಇಂಟರ್ನಲ್ ರಿಸರ್ವೇಶನ್, ಯಾಕಂದ್ರೆ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಕೆಲವರು ಇದನ್ನು ಏನಾದರೂ ಮಾಡಿ ಕೆಲವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಉದ್ದೇಶಗಳಿದ್ದ. 3% ಅನ್ನ ಈಗ ಉದಾಹರಣೆಗೆ ಸುಮಾರು 40% ಒಂದು ಸಮಾಜದಿದೆ. 40 ಲಕ್ಷ. ಈಗ ವಾಲ್ಮೀಕಿ ಸಮಾಜದ ನಾಯಕ ಸಮಾಜದವರು ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ 49 ಜಾತಿಗಳು ಯಾರಿದ್ದಾರೆ, ಕಾಡು ಕುರುಬ, ಜೇನು ಕುರುಬ, ಅವರು ಇವರು ಎಲ್ಲರೂ ಸೇರಿದ್ರು ಸಹ 5 ಲಕ್ಷ ಚಿಲ್ಲರೆ ಇದ್ದಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಈ 3% ಅನ್ನು ಹೇಗೆ ಹಂಚ್ತೀರಿ? ಇದನ್ನು ಯಾವ ಆಧಾರದ ಮೇಲೆ ಹಂಚ್ತೀರಿ? ಸೊ ಇವತ್ತೇನಾಗಿದೆ ಅಂದ್ರೆ ಈ ವರ್ಗ ಒಂದು SC ಮತ್ತು STಗಳು ಒಂದು ಗ್ರೂಪ್ ಆಗಿದ್ರು ಇಲ್ಲಿವರೆಗೂ ಸಹ. ಈಗ ಏನಾಗಿದೆ, ಈ ಗ್ರೂಪ್ ಅನ್ನ ಇವತ್ತು ಡಿವೈಡ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಇರಬಹುದು, RSS ನವರು ಬಯಸಿದಂತ ಅವರು ತೋಡಿದಂತ ಗುಂಡಿಗೆ ಇವತ್ತು ನಾವು ಬೀಳ್ತಾ ಇದ್ವಿ. ಸೊ ಎರಡನೇದು ಇವತ್ತೇನಾಗಿದೆ ಈಗ ಉದಾಹರಣೆ, ಈಗ ಟ್ರೈಬಲ್ಸ್ ಅಲ್ಲಿ ಇರುವಂತದ್ದು 3% ಆಸ್ ಆನ್ ಟುಡೇ. ಕಾನೂನಲ್ಲಿ 7% ಅವಕಾಶ ಇದ್ರು ಸಿಕ್ಕಿರುವಂತದ್ದು 3%. ಈ 3% ಅಲ್ಲಿ ಈಗ ಅದರಲ್ಲೂ ಇಂಟರ್ನಲ್ ರಿಸರ್ವೇಶನ್, ಯಾಕಂದ್ರೆ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಕೆಲವರು ಇದನ್ನು ಏನಾದರೂ ಮಾಡಿ ಕೆಲವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಉದ್ದೇಶಗಳಿದ್ದ. 3% ಅನ್ನ ಈಗ ಉದಾಹರಣೆಗೆ ಸುಮಾರು 40% ಒಂದು ಸಮಾಜದಿದೆ. 40 ಲಕ್ಷ. ಈಗ ವಾಲ್ಮೀಕಿ ಸಮಾಜದ ನಾಯಕ ಸಮಾಜದವರು ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ 49 ಜಾತಿಗಳು ಯಾರಿದ್ದಾರೆ, ಕಾಡು ಕುರುಬ, ಜೇನು ಕುರುಬ, ಅವರು ಇವರು ಎಲ್ಲರೂ ಸೇರಿದ್ರು ಸಹ 5 ಲಕ್ಷ ಚಿಲ್ಲರೆ ಇದ್ದಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಈ 3% ಅನ್ನು ಹೇಗೆ ಹಂಚ್ತೀರಿ? ಇದನ್ನು ಯಾವ ಆಧಾರದ ಮೇಲೆ ಹಂಚ್ತೀರಿ? ಸೊ ಇವತ್ತೇನಾಗಿದೆ ಅಂದ್ರೆ ಈ ವರ್ಗ ಒಂದು SC ಮತ್ತು STಗಳು ಒಂದು ಗ್ರೂಪ್ ಆಗಿದ್ರು ಇಲ್ಲಿವರೆಗೂ ಸಹ. ಈಗ ಏನಾಗಿದೆ, ಈ ಗ್ರೂಪ್ ಅನ್ನ ಇವತ್ತು ಡಿವೈಡ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಇರಬಹುದು, RSS ನವರು ಬಯಸಿದಂತ ಅವರು ತೋಡಿದಂತ ಗುಂಡಿಗೆ ಇವತ್ತು ನಾವು ಬೀಳ್ತಾ ಇದ್ವಿ. ಸೊ ಎರಡನೇದು ಇವತ್ತೇನಾಗಿದೆ ಈಗ ಉದಾಹರಣೆ, ಈಗ ಟ್ರೈಬಲ್ಸ್ ಅಲ್ಲಿ ಇರುವಂತದ್ದು 3% ಆಸ್ ಆನ್ ಟುಡೇ. ಕಾನೂನಲ್ಲಿ 7% ಅವಕಾಶ ಇದ್ರು ಸಿಕ್ಕಿರುವಂತದ್ದು 3%. ಈ 3% ಅಲ್ಲಿ ಈಗ ಅದರಲ್ಲೂ ಇಂಟರ್ನಲ್ ರಿಸರ್ವೇಶನ್, ಯಾಕಂದ್ರೆ ಬಹಳ ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳುವಂತವ್ರು ಕೆಲವರು ಇದನ್ನು ಏನಾದರೂ ಮಾಡಿ ಕೆಲವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಉದ್ದೇಶಗಳಿದ್ದ. 3% ಅನ್ನ ಈಗ ಉದಾಹರಣೆಗೆ ಸುಮಾರು 40% ಒಂದು ಸಮಾಜದಿದೆ. 40 ಲಕ್ಷ. ಈಗ ವಾಲ್ಮೀಕಿ ಸಮಾಜದ ನಾಯಕ ಸಮಾಜದವರು ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ 49 ಜಾತಿಗಳು ಯಾರಿದ್ದಾರೆ, ಕಾಡು ಕುರುಬ, ಜೇನು ಕುರುಬ, ಅವರು ಇವರು ಎಲ್ಲರೂ ಸೇರಿದ್ರು ಸಹ 5 ಲಕ್ಷ ಚಿಲ್ಲರೆ ಇದ್ದಾರೆ. 5ರಿಂದ 6 ಲಕ್ಷ ಜನ ಇದ್ದಾರೆ. ಈ 3% ಅನ್ನು ಹೇಗೆ ಹಂಚ್ತೀರಿ? ಇದನ್ನು ಯಾವ ಆಧಾರದ ಮೇಲೆ ಹಂಚ್ತೀರಿ? ಸೊ ಇವತ್ತೇನಾಗಿದೆ ಅಂದ್ರೆ ಈ ವರ್ಗ ಒಂದು SC ಮತ್ತು STಗಳು ಒಂದು ಗ್ರೂಪ್ ಆಗಿದ್ರು ಇಲ್ಲಿವರೆಗೂ ಸಹ. ಈಗ ಏನಾಗಿದೆ, ಈ ಗ್ರೂಪ್ ಅನ್ನ ಇವತ್ತು ಡಿವೈಡ್ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಇರಬಹುದು, RSS ನವರು ಬಯಸಿದಂತ ಅವರು ತೋಡಿದಂತ ಗುಂಡಿಗೆ ಇವತ್ತು ನಾವು ಬೀಳ್ತಾ ಇದ್ವಿ. ಸೊ ಎರಡನೇದು ಇವತ್ತೇನಾಗಿದೆ ಈಗ